ಇನ್ನು ಕಣ್ಮಣಕಿ ಟೋಲ್ ನಲ್ಲಿ ಅವ್ಯವಸ್ಥೆ ಆಗಿದೆ. ಕಾರ್ ಗ್ಲಾಸ್ ಮೇಲೆ ಆ ಬ್ಲೂಪರ್ ಬಿದ್ಬಿಟ್ಟಿದೆ. ಕಾರ್ ಗ್ಲಾಸ್ ಹಾಕಿಸ್ಕೊಡಿ ಅಂತ ಹೇಳಿ ಓನರ್ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಮಂಡ್ಯ ಕಡೆಗೆ ಕಾರ್ ಹೋಗ್ತಾ ಇತ್ತು. ಟೋಲ್ ಪಾವತಿಗೆ ಅಂತ ನಿಂತಾಗ ಆ ಕಾರ್ನ ಮೇಲೆ ಆ ಬ್ಲೂಪರ್ ಬಿದ್ಬಿಟ್ಟಿದೆ. ಸವಾರನ ಮನವೊಲಿಸೋಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಒಂದು ಸರಿಯಾದ ವ್ಯವಸ್ಥೆಯನ್ನ ಇವರು ಮಾಡಿಲ್ಲ. ಸರ್ವಿಸ್ ರಸ್ತೆಗಳಿಗೆ ಕನೆಕ್ಟಿವಿಟಿನೇ ಇಲ್ಲ, ಅದನ್ನ ಪೂರ್ಣಗೊಳಿಸಿಲ್ಲ. ತರಾತುರಿಯಲ್ಲಿ ಇಲ್ಲಿಗೆ ಟೋಲ್ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ನೋಡೋದಾದ್ರೆ ಅಲ್ಲಿ ಟೋಲ್ ಸಂಗ್ರಹ ಮಾಡ್ತಾ ಇದಾರಲ್ಲ, ಟೋಲ್ ಗೇಟ್ಗಳಲ್ಲಿ ಎರಡು ಕಡೆ ಪ್ರಮುಖವಾಗಿ ಅಲ್ಲಿ ಸರಿಯಾದಂತ ವ್ಯವಸ್ಥೆಗಳನ್ನೇ ಮಾಡಿಲ್ಲ. ಪರಿಣಾಮ ಕಾರ್ ಗ್ಲಾಸ್ ಮೇಲೆ ಆ ಬ್ಲೂಪರ್ ಬಿದ್ದು ಹೋಗಿದೆ. ಬಿದ್ದಂತ ಪರಿಣಾಮ ಒಡೆದು ಹೋಗಿದೆ. ಈಗ ನಂಗೆ ಹೊಸದು ಹಾಕಿಸ್ಕೊಡಿ ಅಂತ ಹೇಳಿ ವಾಹನ ಸವಾರ ಅಂದ್ರೆ ಆ ಕಾರ್ ಓನರ್ ಕೇಳ್ತಾ ಇದ್ದಾರೆ. ಅವರನ್ನ ಮನವೊಲಿಕೆ ಮಾಡೋಷ್ಟರಲ್ಲಿ ಪೊಲೀಸರು ಸಾಕಷ್ಟು ಹರಸಾಹಸ ಪಟ್ಟಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ, ಅಲ್ಲಿ ಸೆನ್ಸಾರ್ ಎಲ್ಲ ಇರುತ್ತಲ್ಲ, ಅದು ಸರಿಯಾಗಿ ಅವ್ರು ಹಾಕಿಲ್ಲ ಟೋಲ್ ಗೇಟ್ ಅಲ್ಲಿ. ಪರಿಣಾಮ ಏನಾಗಿದೆ, ಕಾರ್ ಗ್ಲಾಸ್ ಪೀಸ್ ಆಗಿದೆ. ಕಾರ್ ಚಾಲಕ ಚಿದು ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಟೋಲ್ ಗೇಟ್ ಶೇಷಗಿರಿ ಹಳ್ಳಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಲ್ಲೂ ಅಷ್ಟೇ ಸಾಕಷ್ಟು ಅವ್ಯವಸ್ಥೆಗಳ ಕಾಣಿಸ್ತಾ ಇದೆ. ಸೆನ್ಸಾರ್ ಸರಿ ಇಲ್ಲದೆ ವಾಹನಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ. ಟೋಲ್ ಗೇಟ್ ನಿಂದಾಗಿ ವಾಹನಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ. ವಾಹನ ಸವಾರರು ಸುಮ್ಮನಿರ್ತಾರ? ಒಂದ್ ಕಡೆ ಟೋಲು ಕಟ್ಟಬೇಕು, ಅದ್ ನೋಡಿದ್ರೆ ದುಬಾರಿ ದರ ಅನ್ನೋ ಆಕ್ರೋಶ. ಇನ್ನೊಂದ್ ಕಡೆ ತಮ್ಮ ವೆಹಿಕಲ್ಲು ಡ್ಯಾಮೇಜ್ ಆಗ್ತಾ ಇದೆ. ಯಾರು ಸಹಿಸ್ಕೊಳ್ತಾರೆ ಇದನ್ನ? ಸಹಜವಾಗಿ ಆಕ್ರೋಶ ಬಂದೇ ಬರುತ್ತೆ. ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ವಾಹನ ಸವಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಜನರ ರಕ್ತ ಹೀರ್ತಾ ಇದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸಹ ಕಲಾವಿದೆ ಪಂಕಜ ಕೂಡ ಟೋಲ್ ಬಳಿಯಲ್ಲಿ ಕಿಡಿಕಾರಿದ್ದಾರೆ. ನಮ್ಮ ಸರ್ಕಾರ ಎಲ್ಲಾ ಸರ್ಕಾರಗಳು ಲೂಟಿ ಹೊಡೆಯಕ್ಕೆ ಬಂದಿರೋದು. ನಾನು ದಯಮಾಡಿ ಕೇಳ್ಕೊಳ್ಳೋದಿಷ್ಟೇ, ನೀವೇನೇ ಮಾಡಿ ಬಡವ್ರ ಮೇಲೆ, ಜನಸಾಮಾನ್ಯರ ಮೇಲೆ ನೋಡಿ, ಆಟೋದವರು, KSRTC ಕೆಲಸ ಮಾಡೋಂಥವ್ರು, ಕಾರ್ ಓಡಿಸೋಂಥವ್ರು, ಕಲಾವಿದ್ರು, ತರಕಾರಿ ಮಾರೋರು, ಪ್ರತಿಯೊಬ್ಬರಿಗೂ ಟ್ಯಾಕ್ಸು. ನಮ್ಮಪ್ಪನ ಮನೆ ಟ್ಯಾಕ್ಸ್ ತಗೊಂಡು ನಿಮ್ಮಪ್ಪನ ಮನೆ ಉದ್ಧಾರ ಮಾಡ್ಕೊಳಕ ಸರ್ ನೀವು? ನೆಕ್ಸ್ಟ್ ಜನಗಳು ನೀವು ಎಲೆಕ್ಷನ್ ಟೈಮಲ್ಲಿ ಬುದ್ಧಿ ಎಚ್ಚೆತ್ಕೊಂಡು ಒಳ್ಳೆ ವ್ಯಕ್ತಿ ಯಾವನು ಸಮಾಜಕ್ಕೆ ಕೆಲಸ ಮಾಡ್ತಾನೆ, ಅವ್ನು ಯಾವ ಪಾರ್ಟಿನೂ ಬೇಡ, ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ರು ಅವನ ಒಳ್ಳೆ ವ್ಯಕ್ತಿತ್ವರನ್ನ ಕೆಲಸ ಕಳಿಸ್ಬೇಕು ಸರ್. ನಾವು ಓಟ್ ಹಾಕಿ ಕಳಿಸ್ಬಿಟ್ಟು ಯಾವ ಸರ್ ಇದು? ಅಪ್ ಅಂಡ್ ಡೌನ್ 270 ಚಿಲ್ಲರೆ ಅಂತ ಸರ್. ಯಾರ ಮನೆ ಹಾಳು ಮಾಡ್ತಾರೆ ಸರ್ ಇವರು? ಕೋಟಿ ಲೂಟಿ ಹೊಡ್ಕೊಂಡು ಪಾರ್ಟಿಗಳಲ್ಲಿ ಅವ್ನು ಮೊನ್ನೆ ಮಾಡಲ್ ವಿರೂಪಾಕ್ಷಪ್ಪ ನೋಡಿದ್ರೆ ಲೂಟಿ ಎಷ್ಟೆಷ್ಟು ಲೂಟಿ ಹೊಡಿತಾ ಇದ್ದಾರೆ. ಇಲ್ಲಿ ಜನಸಾಮಾನ್ಯರ ಮೇಲೆ ಯಾಕೆ ಸರ್ ತೊಂದರೆ ಕೊಡ್ತಾರೆ? ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಎರಡೂ ಟೋಲ್ ಗೇಟ್ಗಳಲ್ಲಿ ಸಾಕಷ್ಟು ಅವ್ಯವಸ್ಥೆ ಆಗಿದೆ. ಎಸ್ಪೆಷಲಿ ಈಗ ಶೇಷಗಿರಿ ಟೋಲ್ ಗೇಟ್ ಅಲ್ಲಿ, ಶೇಷಗಿರಿ ಹಳ್ಳಿಲಿ ಏನಾಗಿದೆ ಅಂದ್ರೆ ಸೆನ್ಸಾರ್ ಇಂದಾಗಿ ವಾಹನಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ. ಒಂದ್ ಕಡೆ ಟೋಲ್ ದರನೂ ಹೆಚ್ಚಿದೆ, ವೆಹಿಕಲ್ಲು ಡ್ಯಾಮೇಜ್ ಆಗ್ತಿದೆ. ವಾಹನ ಸವಾರರ ಆಕ್ರೋಶ. ಈಗ ಸಹಜವಾಗಿ ವಾಹನ ಸವಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಜನರ ರಕ್ತವನ್ನ ಹೀರ್ತಾ ಇದೆ. ರಾಜಕಾರಣಿಗಳು ಕೋಟಿ ಕೊಳ್ಳೆ ಹೊಡಿತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಸರಿಯಾಗಿ ವ್ಯವಸ್ಥೆ ಕೊಟ್ಟು ಇವರು ದರವನ್ನ ಕಲೆಕ್ಟ್ ಮಾಡಿದ್ರೆ, ಟೋಲ್ ಫೀಸ್ ಅನ್ನ ಕಲೆಕ್ಟ್ ಮಾಡಿದ್ರೆ ಅದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ತರಾತುರಿಯಲ್ಲಿ ಇನಾಗ್ರೇಷನ್ ಮಾಡ್ಬಿಟ್ರು, ಇಲ್ಲಿ ವ್ಯವಸ್ಥೆಗಳಿಲ್ಲ, ಈಗ ಟೋಲ್ ದರ ಸಂಗ್ರಹ ಮಾಡ್ತಿದ್ದಾರೆ ಅನ್ನೋ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಈಗ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಒಂದ್ ಕಡೆ ದುಬಾರಿ ಟೋಲ್ ದರ, ಇನ್ನೊಂದ್ ಕಡೆ ವೆಹಿಕಲ್ಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ. ಟೋಲ್ ನಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡದ ಕಾರಣ. ಹಾಗಾಗಿ ವಾಹನ ಸವಾರರು ಮತ್ತೆ ಸ್ಥಳೀಯರ ಆಕ್ರೋಶ ಇನ್ನೂ ಹೇಗೆ ಕಂಟಿನ್ಯೂ ಆಗ್ತಾ ಇದೆ? ಖಂಡಿತವಾಗ್ಲೂ ಶರ್ಮಿತಾ, ಸಾಕಷ್ಟು ಒಂದು ಗೊಂದಲದ ವಾತಾವರಣ ಉಂಟಾಗಿರ್ತಕ್ಕಂಥದ್ದು ಕಣ್ಮಣಕಿ ಟೋಲ್ನಲ್ಲಿ. ಈಗಾಗಲೇ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರೆ, ಒಂದು ಕಡೆ ವಾಹನ ಸವಾರರು ಎಷ್ಟು ಕಟ್ಟಬೇಕು, ಎಷ್ಟು ಕಟ್ಟಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಈಗಾಗಲೇ ಎಲ್ಲೂ ಕೂಡ ಬೋರ್ಡ್ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ಒಂದು ಅವ್ಯವಸ್ಥೆ ಅಂತ ಕಾಡ್ತಿರ್ತಕ್ಕಂಥದ್ದು. ಸರ್ವಿಸ್ ರಸ್ತೆ ಇಲ್ಲದ ಕಾರಣ ಎಲ್ಲರೂ ಕೂಡ ಈ ಟೋಲ್ ಮುಖಾಂತರನೇ ಬೇರೆ ಊರುಗಳಿಗೆ ತಲುಪಬೇಕು. ಇದರ ಮುಖಾಂತರ ವಾದ ವಿವಾದಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇರಬಹುದು ವಿಜುವಲ್ಸ್ ಅಲ್ಲಿ. ಅದು ಲಾರಿ ನಿಂತಿರ್ತಕ್ಕಂಥದ್ದು, ಸರಿಯಾಗಿ ಒಂದು ಬಿಲ್ ಬರ್ತಾ ಇಲ್ಲ. ಆ ಬಿಲ್ ಬರದ ಕಾರಣ ಲಾರಿ ನಂಬರ್ ಅನ್ನ ನೋಡ್ಕೊಂಡ್
ಒಂದು ಮಹಿಳೆಯರು ಒಂದು ಬಿಲ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಒಂದು ಕನ್ಫ್ಯೂಷನ್ ರೀತಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಬೇರೆ ಬೇರೆ ಏರಿಯಾಗಳು ಅಂದ್ರೆ ಕೆಂಗೇರಿ ಆಗಿರ್ಬೋದು, ಜೊತೆಗೆ ಉಪನಗರ ಆಗಿರ್ಬೋದು, ಇಲ್ಲಿಂದ ಮಂಡ್ಯಕ್ಕೆ ತೆರಳುವಂತದ್ದು, ಗದ್ದೆ ಹೊಲಗಳಿದಾವೆ ನಮ್ದು, ಈ ರೀತಿಯಾಗಿ ಟೋಲ್ ವ್ಯವಸ್ಥೆ ಮಾಡಿದ್ರೆ ಹೆಂಗೆ. ರಾಮನಗರ ಕೇವಲ ಇಲ್ಲಿಂದ 7 ರಿಂದ 8 ಕಿಲೋಮೀಟರ್ 10 ಕಿಲೋಮೀಟರ್ ದೂರದಲ್ಲಿದೆ ಬಿಡದಿ ರಾಮನಗರ. ಇವರು ನಮ್ಮಲ್ಲಿ 135 175 ರೂಪಾಯಿ ಟೋಲ್ ವ್ಯವಸ್ಥೆ ಮಾಡಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಸಾಕಷ್ಟು ಒಂದು ಗೊಂದಲದ ವಾತಾವರಣ ಉಂಟಾಗಿರ್ತಕ್ಕಂಥದ್ದು. ಜೊತೆಗೆ ಸರ್ವಿಸ್ ರಸ್ತೆ ಇಲ್ಲದ ಕಾರಣದಿಂದ ಇದೇ ರಸ್ತೆ ಉಪಯೋಗಿಸೋದ್ರಿಂದ ಎಲ್ಲೂ ಕೂಡ ಸಾಮಾನ್ಯರಿಗೆ ಬೇಕಾದಂತ ಒಂದು ವ್ಯವಸ್ಥೆಗಳಿಲ್ಲ, ಶೌಚಾಲಯಗಳಿಲ್ಲ. ಇನ್ನ ಕೂಡ ರಸ್ತೆ ಕಂಪ್ಲೀಟ್ ಆಗದಿರೇ ಟೋಲ್ ಅನ್ನ ಯಾಕೆ ಇವ್ರು ಕಲೆಕ್ಟ್ ಮಾಡ್ತಾ ಇರೋ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇನ್ನ ಕೆಲವರಂತೂ ಅಂದ್ರೆ ಟೋಲ್ ಸಿಬ್ಬಂದಿ ಹಾಗೂ ಜನರ ನಡುವೆ ಸಾಕಷ್ಟು ಒಂದು ಗೊಂದಲದ ವಾತಾವರಣ ಉಂಟಾಗ ಕಾರಣ ಏನಂತಂದ್ರೆ ಇಲ್ಲಿನ ವ್ಯವಸ್ಥೆ ಏನಿದೆ, ಆ ವಿಂಡ್ಶೀಲ್ಡ್ ಗ್ಲಾಸ್ ಗಳ ಮೇಲೆ ಈ ಬ್ಲೂಪರ್ಸ್ ಏನ್ ಕಾಣಿಸ್ತಾ ಇದೆ ನೋಡ್ತಾ ಇರಬಹುದು. ಈ ಬ್ಲೂಪರ್ಸ್ ಗಳು ಏನ್ ನಿಂತಿದೆ ಅದು ನೇರವಾಗಿ ಕಾರ್ ಬಂದಿದ ತಕ್ಷಣ ವಿಂಡ್ಶೀಲ್ಡ್ ಗ್ಲಾಸ್ ಮೇಲೆ ಬೀಳುತ್ತೆ. ಬಿದ್ದ ಕಾರಣ ಗ್ಲಾಸ್ ಎಲ್ಲವೂ ಕೂಡ ಡ್ಯಾಮೇಜ್ ಆಗ್ತಾ ಇರ್ತಕ್ಕಂಥದ್ದು. ಕೆಲವರಂತೂ ಸಾಕಷ್ಟು ಒಂದು ಗಲಾಟೆನೆ ಮಾಡ್ಕೊಂಡಿರ್ತಕ್ಕಂಥದ್ದು ವಾಹನ ಚಾಲಕರು. ಯಾಕೆ ಅಂತ ಹೇಳಿದ್ರೆ ಯಾರು ಹೊಣೆ ಇದಕ್ಕೆ, ಇವರು ಸರಿಯಾದ ವ್ಯವಸ್ಥೆ ಇಲ್ಲದೆ ಟೋಲ್ ಅನ್ನ ಮಾತ್ರ ಇಸ್ಕೊಂತಾ ಇದ್ದಾರೆ. ನಾನು ಹತ್ತದ ಊರಕ್ಕೆ ಇರೋದ್ರಿಂದ ಏನಕ್ಕೆ ನಾನು ಇಷ್ಟೆಲ್ಲ ಕಟ್ಟಬೇಕು ಅನ್ನೋ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಒಂದು ಜಗಳವನ್ನೇ ಮಾಡ್ಕೊಂತ ಇರ್ತಕ್ಕಂಥದ್ದು. ಇನ್ನ ಕೆಲವರು ಲೋಕಲೈಟ್ಸ್ ಆದ್ರೆ ನಾವು ಯಾರು ದುಡ್ಡೇ ಕಟ್ಟಲ್ಲ, ಯಾರು ಕಟ್ಟಬೇಡಿ ಅನ್ನೋ ರೀತಿಯಲ್ಲಿ ಮಾಧ್ಯಮಕ್ಕೆ ಹೇಳಿಕೆಗಳನ್ನ ಕೊಟ್ಟು ಹೋಗ್ತಾ ಇರ್ತಕ್ಕಂಥದ್ದು. ಟೋಲಿನ ಸಿಬ್ಬಂದಿಗಳು ಈಗಾಗಲೇ ಸಾಕಷ್ಟು ಒಂದು ಮನವೊಲಿಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ದುಡ್ಡನ್ನ ಕಟ್ಟಿಸ್ಕೊಳ್ಳಕ್ಕೆ. ಆದ್ರೆ ಸಾರ್ವಜನಿಕರು ನಿಜವಾಗ್ಲೂ ಕೂಡ ಯಾವುದೇ ರೀತಿಯ ದುಡ್ಡನ್ನ ನಾವು ಕಟ್ಟಲ್ಲ. ಯಾರ್ದು ಫಾಸ್ಟ್ ಆಗಿದೆಯೋ ಅವ್ರದ್ದು ಮಾತ್ರ ಆಟೋಮೆಟಿಕ್ ಆಗಿ ಕಟ್ಟಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವರು ದುಡ್ಡನ್ನ ಕೊಟ್ಟು ರಸೀದಿಯನ್ನ ಇಸ್ಕೊಂಡು ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ಈ ಕ್ಷಣದ ಅಪ್ಡೇಟ್ಸ್ಗೆ.